ನಮ್ಮ ಅಭಿಮಾನ. ಅದನ್ನ ಕೂಗ್ಬೇಡ ಅಂತ ಹೇಳೋ ರೈಟ್ಸ್ ಯಾರಿಗಿದೆ? ಯಾವ ನಟಗಿದೆ? ಕೆಲವ್ರಿಗೆ ಇರಿಟೇಟ್ ಅಂತ ಅನ್ಸ್ಬೋದು. ಅನ್ಕೊಳ್ಳಿ ಬಿಡಿ ಸರ್, ಕರೀಲೇ ಬಿಡಿ ಕಲ್ಸೂರಿಗೆ ಡಿವರ್ಸ್ಮೆಂಟ್ ಕ್ಲಬ್ ಅಂತ ಅನೌನ್ಸ್ ಮಾಡಿ ಆಗುತ್ತಾ? ಯಾರು ಸಾಚಗಳಿಲ್ಲ ಸರ್. ಇವಾಗ ನಾನು ಸರಿ ಇಲ್ಲ, ನೀವು ಸರಿ ಇಲ್ಲ, ಅದ್ರ ಹೇಳ್ತಿರೋನು ಸರಿ ಇಲ್ಲ. ಬಟ್ ನಾವಲ್ಲಿ ಸರಿ ಇಲ್ಲ ಅಂತ ಹೇಳೋದು ಸಾಚ ನನ್ನ ಮಕ್ಳಿಗೆ ಯಾವನೂ ಇಲ್ಲ. ಅಂದ್ರೆ ಅವ್ರು ನಮ್ಮ ಹೀರೋನ, ನಮ್ಮ ದೇವ್ರನ್ನ ನಾವು ಇದೇ ಲೆವೆಲ್ಗೆ ಹಿಂಗೆ ಪ್ರೀತಿ ಮಾಡೋದು. ಅದು ನಾವು ಇದೇ ಹೃದಯದಲ್ಲಿ ಕೊನೆ ಬಡಿತಾ ಲಾಸ್ಟ್ನೇ ಬಡಿತಾ ಬಡಿಯೋದು. ಈ ಅಭಿಮಾನ ಯಾವತ್ತೂ ಕಡಿಮೆ ಆಗಲ್ಲ, ಹಿಂಗೆ ಇರ್ತೀವಿ. ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡಕ್ಕಾಗೇ ಸಿನಿಮಾ ಮಾಡ್ತೀನಿ, ಅದು ಬಿಟ್ಟರೆ ಬೇರೆ ಭಾಷೆಗೆ ಹೋಗೋದಿಲ್ಲ ಅಂತ ಹೇಳಿದಂತ ಏಕೈಕ ನಟ ಅಂದ್ರೆ ದರ್ಶನ್ ಅವರು. ಮತ್ತೆ ಅದ್ರ ಜೊತೆಗೆ ನನ್ನ ಪ್ರಕಾರ ಹೈಯೆಸ್ಟ್ ಫ್ಯಾನ್ಸ್ ಫಾಲೋಯರ್ಸ್ ಇರುವಂತವರು ನಟ ದರ್ಶನ್ ಅವರು. ಆದ್ರೆ ಅವ್ರ ಮೇಲೆ ತುಂಬಾನೇ ಆರೋಪಗಳಿದೆ. ಅಂದ್ರೆ ಮೀನ್ಸ್ ಅವ್ರ ಫ್ಯಾನ್ಸ್ ಗಳ ಮೇಲೆ ತುಂಬಾನೇ ಆರೋಪ ಇದೆ. ಅಂಧಾಭಿಮಾನಿಗಳು, ಹುಚ್ಚಾಭಿಮಾನಿಗಳು, ಈ ರೀತಿ ಎಲ್ಲ ಕೆಲವೊಂದು ಸನ್ನಿವೇಶಗಳು ಸೃಷ್ಟಿ ಆಗಿದೆ. ಅದೇ ರೀತಿ ಕೆಲವೊಂದ್ ಕಡೆ ನಡ್ಕೊಂಡಿರುವಂತದ್ದು ಉಂಟು. ಸೊ ಬನ್ನಿ ಇವಾಗ ಅದೇ ದರ್ಶನ್ ಅಭಿಮಾನಿಗಳಲ್ಲಿ ಒಬ್ಬರಾದಂತಹ ಗುರುತಿಸ್ಕೊಂಡಂತಹ ವರ್ಧನ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಏನೆಲ್ಲ ವಿವಾದಗಳಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಿವಾದಗಳಿಗೆ ಒಂದು ಮುಕ್ತಿ ಇಡುವಂತ ಕೆಲಸವನ್ನ ಮಾಡೋಣ. ನಮಸ್ಕಾರ. ಆಕ್ಚುಲಿ ನಾನು ಈಗ ಆಲ್ರೆಡಿ ಹೇಳಿದೆ ನಿಮ್ಗೆ, ದರ್ಶನ್ ಅಭಿಮಾನಿಗಳು ಅಂದ ತಕ್ಷಣ ಏನೋ ಒಂಥರ ಅಂಧಾಭಿಮಾನಿಗಳು ಅಥವಾ ಏನೋ ಹುಚ್ಚಾಭಿಮಾನಿಗಳು ಈ ತರ ಎಲ್ಲ ಬಿಂಬಿಸ್ತಾರೆ. ಸೊ ಅದು ನಿಮ್ಗೆ ಎಷ್ಟು ನೋವಾಗುತ್ತೆ ಅಥವಾ ಅದಕ್ಕೆ ಏನ್ ರಿಯಾಕ್ಟ್ ಮಾಡ್ತೀರಾ ಸರ್? ಇವಾಗ ಬಿಂಬಿಸ್ತಾ, ಇವಾಗ ನಮ್ಮ ಅಂಧಾಭಿಮಾನಿಗಳು ಅಂತ ಏನ್ ಬಿಂಬಿಸ್ತಾ ಇದಾರಲ್ಲ, ಅವ್ರನ್ನ ಯಾರನ್ನ ನಾವು ತಲೆಯಲ್ಲಿ ಇಟ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮನ್ನ ಅಂಧಾಭಿಮಾನಿಗಳು ಅಂತ ಇವಾಗ ಯಾರ್ಯಾರೆಲ್ಲ ಹೇಳಿದ್ದಾರೆ, ಬಿಕಾಸ್ ಅವ್ರು ಯಾರು ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ, ನಮ್ಮ ತಾಯಿನ ನಾನು ಒಂದೇ ಕೇಳೋದು, ನಮ್ಮ ತಾಯಿನ ನಾವು ಪ್ರೀತಿಸೋದು ಅದು ಯಾವ ಲೆವೆಲ್ಗಾದ್ರೂ ಸರಿ. ನಮ್ಮ ತಾಯಿನ ನಾವು ಪೂಜೆ ಮಾಡೋದು ತಪ್ಪ, ಪ್ರೀತಿ ಮಾಡೋದು ತಪ್ಪ. ಅವ್ರು ತೋರಿಸ್ಕೊಟ್ಟಿರೋ ದಾರಿಯಲ್ಲಿ ದಾನ ಧರ್ಮ ಮಾಡಬೇಕು, 4 ಜನಕ್ಕೆ ಒಳ್ಳೇದು ಮಾಡಬೇಕು. ಅವ್ರು ಯಾವುದೇ ಸಿನಿಮಾಗೆ ಹೋಗ್ಬಿಟ್ಟು ಯಾರೇ ಒಂದು ವ್ಯಕ್ತಿ ಎದುರು ಮೇಲೆ ಕೈ ಇಟ್ಟರೆ ಆ ವ್ಯಕ್ತಿನೂ ಸಮೇತ ನಾವು ಕೆಲ್ಸ್ಕೋಬೇಕು ಅಂತ ನಮ್ಮ ಮನಸ್ಸಲ್ಲಿ ಇರೋದು ತಪ್ಪ. ಹಂಗಾದ್ರೆ ಅಲ್ಲ, ಈಗ ನೀವು ನಟನನ್ನ ಪ್ರೀತಿ ಮಾಡಿ ಇಲ್ಲ ಅಂತಲ್ಲ, ಬಟ್ ನಿಮ್ಮ ತಂದೆ ತಾಯಿನೇ ನಿಮಗೆ ಬಾಸು. ನಟನ ಯಾಕೆ ಅಷ್ಟೊಂದು ಅಭಿಮಾನ ಇಟ್ಕೋತೀರಾ? ತುಂಬಾ ಒಂದು ಸಿನಿಮಾ ನೋಡಿ ಜೈಕಾರ ಹಾಕಿ ವಿಜುವಲ್ ನೋಡಿರಿ ಅಷ್ಟೇ, ಯಾಕೆ ಎಲ್ಲದಕ್ಕೂ ನೀವು ಪ್ರೊಟೆಕ್ಟ್ ಮಾಡ್ತೀರಾ? ಸರ್, ಸಿನಿಮಾ ನೋಡಿ ಜೈಕಾರ ಹಾಕಿ ವಿಜುವಲ್ ನೋಡಿ ಅಂತ ಹೇಳ್ತಿದ್ದೀರಾ, ಓಕೆ. ಇವಾಗ ಅದು ಅಷ್ಟಕ್ಕೆ ಸೀಮಿತ. ಇವಾಗ ನಾವು ಅವರು ಆ ಥರ ಅಷ್ಟಕ್ಕೆ ಇವಾಗ ವಿಜುವಲ್ ಹೊಡ್ಸ್ಕೊಳಕ್ ಅಷ್ಟೇ ಸೀಮಿತವಾಗಿರುವಂತ ವ್ಯಕ್ತಿ ಅಲ್ವೇ ಅಲ್ಲ. ನಮ್ಮ ಲೈಫಲ್ಲಿ ನಮ್ಮ ಪಾಲಿಗೆ ಜೊತೆಗೆ ನಮ್ಗಳ ಜೀವನದಲ್ಲಿ ಅವ್ರು ಕೊಟ್ಟಿರೋ ಕೊಡುಗೆ ನಮ್ಗಳ ಜೀವನಕ್ಕೆ ನಮ್ಗಳಿಗೆ ಅಷ್ಟು ಗೊತ್ತು ಅದು ಎಷ್ಟು ಮಹತ್ವವಾಗಿದೆ, ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಅದನ್ನ ಇವಾಗ ನೀವು ಬರೀ ಇವಾಗ ಎಕ್ಸಾಂಪಲ್ ಸರ್, ಸುಮ್ಮನೆ ನಾನು ಹೇಳೋದಾದ್ರೆ, ಯಾರೋ ಒಬ್ರು ಮನೆಯಲ್ಲಿ ಅವ್ರ ತಾಯಿನ, ಅವ್ರು ಇಷ್ಟಪಡುವಂಥ ತಾಯಿನ ಒಬ್ರು ರೇಷ್ಮೆ ಸೀರೆ ಹಾಕ್ಬಿಟ್ಟು ತಾಯಿ ಹಿಂಗೆಲ್ಲ ಇರಬೇಕು ಅವ್ರು ಕೇಳಿದ್ ತಂದು ಕೊಡ್ತಾರೆ. ಇನ್ನ ಕೆಲವರು ಆಶ್ರಮ ಬಂದ್ಬಿಡ್ತಾರೆ ವಯಸ್ಸಾದ್ಮೇಲೆ. ಇನ್ನ ಕೆಲವರು ಅವ್ರ ತಾಯಿ ಬದುಕಿರೋರು ನನ್ನ ತಾಯಿನೇ ಮುಖ್ಯ ಅಂದ್ಬಿಟ್ಟು ತಾಯಿನ ಜೊತೆ ಇಟ್ಕೊಂಡು ಪೂಜೆ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ. ಇದ್ರಲ್ಲಿ ಯಾರ್ದು ಅಂಧಾಭಿಮಾನ ಅಂತ ಹೇಳ್ಬೋದು, ಯಾರ್ದು ಅಭಿಮಾನ ಅಂತ ಹೇಳ್ಬೋದು. ನಮ್ಮ ತಾಯಿನ ನಾವು ಹೆಂಗ್ ಬೇಕಾದ್ರೂ ಪ್ರೀತಿಸ್ಬೋದು. ಬೇರೆಯವ್ರ ಫ್ಯಾನ್ಸ್ಗಳು ಬೇರೆಯವ್ರನ್ನ ಹೆಂಗಾರು ಪ್ರೀತಿಸ್ಲಿ, ನಮ್ಮ ಹೀರೋನ, ನಮ್ಮ ದೇವ್ರನ್ನ ನಾವು ಇದೇ ಲೆವೆಲ್ಗೆ ಹಿಂಗೆ ಪ್ರೀತಿ ಮಾಡೋದು. ಅದು ನಾವು ಈ ಹೃದಯದಲ್ಲಿ ಕೊನೆ ಬಡಿತಾ ಲಾಸ್ಟ್ನೇ ಬಡಿತಾ ಬಡಿಯೋರ್ಗು ಈ ಅಭಿಮಾನ ಯಾವತ್ತೂ ಕಮ್ಮಿ ಆಗಲ್ಲ, ಹಿಂಗೆ ಇರ್ತೀವಿ. ಇದು ನನ್ನ ಪ್ರೀತಿ ನನ್ನ ಇಷ್ಟ, ನನ್ನ ಪ್ರೀತಿ ನನ್ನ ಇಷ್ಟ. ಸರ್, ಇಲ್ಲಿ ಇವ್ರನ್ನ ಇಂಥ ವ್ಯಕ್ತಿಗಳನ್ನ ಇಷ್ಟೇ ಪ್ರೀತಿ ಮಾಡ್ಬೇಕು ಅಂತ ಹೇಳಕ್ಕೆ ಆ ರೈಟ್ಸ್ ಯಾರಿಗೂ ಇಲ್ಲ. ನೀವು ಇಷ್ಟೇ ಪ್ರೀತಿ ಮಾಡ್ಬೇಕು ಇವ್ರನ್ನ ಅಂತ ಹೇಳೋ ರೈಟ್ಸ್ ಪ್ರಪಂಚದಲ್ಲ, ಈ ಭೂಮಿ ಮೇಲೆ ಯಾವ ನನ್ನ ಮಗನಿಗೂ ಇಲ್ಲ, ಯಾರಿಗೂ ಇಲ್ಲ. ಫಸ್ಟ್ ನಿಮ್ ತಂದೆ ತಾಯಿ ನೀವು ಒಳ್ಳೆ ಮಗನಾಗಿ ಆಮೇಲೆ ಸಿನಿಮಾ ರಂಗದಲ್ಲಿ ಮಾಡಿ ಸರ್. ನಮ್ಮ ತಂದೆ ತಾಯಿ ಬಂದು ಹೇಳಿದಾರ ನನಗೆ ಒಳ್ಳೆ ಮಗ ಆಗಿಲ್ಲ ಮನೆಗೆ ಅಂತ ಹೇಳಿದ್ರು. ಇಲ್ಲ, ಯಾರಾದ್ರು ನಮ್ಮ ತಂದೆ ತಾಯಿನ ನೋಡ್ಕೊಳ್ಳೋ ಅಂತವ್ರೆ, ನಿಮ್ಮ ಅಪ್ಪ ಅಮ್ಮ ನಾನ್ ನೋಡ್ಕೋತಿದ್ದೀನಿ ಕಣೋ, ನೀನು ಬಂದ್ಬಿಟ್ಟು ಇಲ್ಲಿ ದರ್ಶನ್ ಸರ್ ಏನ್ ಮಾಡ್ತಿದ್ರು. ನಮ್ಮ ತಂದೆ ತಾಯಿನ ನಾವೇ ನೋಡ್ಕೋತಾ ಇದ್ದೀವಿ. ನಮ್ಮ ತಂದೆ ತಾಯಿನೂ ನೋಡ್ಕೋತಾ ಇದೀವಿ, ಅವ್ರು ಹೇಳ್ಕೊಟ್ಟಿರೋ ಪ್ರಕಾರ ಪ್ರಾಣಿ ಪಕ್ಷಿಗಳನ್ನ ನೋಡ್ಕೋತಾ ಇದೀವಿ. 4 ಜನ ಯಾರೋ ನಮ್ಗೆ ದುಡ್ದಿದ್ರಲ್ಲಿ ಅಥವಾ ಇನ್ನೊಂದು ಏನೋ ಒಂದು ಕೆಲಸ ಮಾಡ್ತಾರೆ, ನಮ್ದು ಒಂಥರ ಏನೊಂದು ಬಳಗ ಇದೆ. 4 ಜನಕ್ಕೆ ಯಾವ್ದೊಂದು ಅವ್ರ ಬರ್ತಡೇ ಬಂದಾಗ, ಇಲ್ಲ ಯಾವ್ದೊಂದು ಸಿನಿಮಾ ಸಕ್ಸಸ್ ಬಂದಾಗ 4 ಜನಕ್ಕೆ ಇದೇ ತರ ಇದೆ ಅಂತ ತೋರಿಸ್ಕೊಡೋದಕ್ಕೆ ಒಳ್ಳೆ ರೀತಿಲಿ ಅಷ್ಟೇ ಒಳ್ಳೆ ಕೆಲಸನ ಇಲ್ಲ ಯಾವ್ದೋ ಒಂದು ಸಿಗರೇಟ್ಸ್ ಇದೆ ಅಂತ ಹೇಳಿಲ್ಲ, ಇಲ್ಲ ಎಣ್ಣೆ ಕುಡಿರಿ ಅಂತ ಹೇಳಿಲ್ಲ. 4 ಜನಕ್ಕೆ ಒಳ್ಳೇದ್ ಮಾಡಿ, 4 ಸ್ಕೂಲ್ಗಳಿಗೆ 4 ಮಕ್ಳುಗಳಿಗೆ ಒಳ್ಳೇದ್ ಮಾಡಿ ಅಂತ ಇವತ್ತಿಗೂ ನಂಗೆ ಅವ್ರೇನ್ ತೋರಿಸ್ಕೊಟ್ಟಿದ್ದಾರೆ ಅದೇ ಮೂಲಕ ಬದುಕ್ತಾ ಇದ್ದೀವಿ. ಅವ್ರು ಯಾವ್ದೋ ಒಂದ್ ಟೈಮ್ ಅಲ್ಲಿ ಹೇಳಿದ್ರು, ನಿಮಗೆ ನೆನಪಿರ್ಬೋದು, ಯಾವ ಪ್ರಾಣಿ ಪಕ್ಷಿಗಳಿಗೆ ಸಮ್ಮರ್ ಬಂತು ನೀರಿಡಿ ಅಂತ ಒಂದು ಟೈಮ್ ಅಲ್ಲಿ ಒಂದೇ ಅನೌನ್ಸ್ಮೆಂಟ್ ಮಾಡಿರೋದು. ಬಟ್ ಇವತ್ತಿಗೂ ಆ ಸಮ್ಮರ್ ಬಂತು ಅಂದಾಗ ಆ ವಿಡಿಯೋ ಆಚೆ ಬರುತ್ತೆ. ಅದೇ ತರ ಮರಗಳಿಗೆ ಹತ್ಬಿಟ್ಟು ನೀರು ಕಟ್ತಾರೆ, ಆಮೇಲೆ ಎಲ್ಲಾ ಕಡೆನೂ ಮನೆ ಮೇಲ್ಗಡೆ ನೀರು ಇಡ್ತಾರೆ. ಇದಕ್ಕೆ ಏನ್ ಹೇಳಕ್ಕಾಗುತ್ತೆ ಸರ್? ಇದನ್ನ ಅಭಿಮಾನ ಅಂದ್ರೆ ವಿಜುವಲ್ ಹೊಡೆದ್ಬಿಟ್ಟು ಸುಮ್ಮನೆ ಆಗಿದ್ರೆ ಇವತ್ತು ಪ್ರಾಣಿಗಳು ಏನ್ ಮಾಡ್ಬೇಕಾಗಿತ್ತು? ಆ ಅಭಿಮಾನನೇ ಪ್ರಾಣಿಗಳ ಮೇಲೆ ಪ್ರೀತಿ ತೋರಿಸ್ತಾ ಇರೋದು. ಅದೇ ಅಭಿಮಾನನೇ ಕ್ರಾಂತಿ ಟೈಮಲ್ಲಿ ಸ್ಕೂಲ್ಗಳೆಲ್ಲ ರೆಡಿ ಮಾಡಿಸಿದ್ದು. ಅದೇ ಅಭಿಮಾನ ನಾವು ಬರ್ತಡೇ ಬಂದಾಗ ಎಷ್ಟೋ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ, ಆಮೇಲೆ ಎಷ್ಟೋ ಹಾಸ್ಪಿಟಲ್ಗಳಿಗೆ, ಎಷ್ಟೋ ಸ್ಕೂಲ್ಗಳಲ್ಲಿ ಎಜುಕೇಶನ್ಗೆ ಕಷ್ಟ ಆಗ್ತಿರೋಂಥ ಮಕ್ಕಳುಗಳಿಗೆ ಅವ್ರ ಹೆಸರಲ್ಲಿ ಎಷ್ಟೋ ಹೋಟ್ಲುಗಳು, ಎಷ್ಟೋ
ಕೆಲಸದವರು ಬದುಕ್ತಾ ಇದ್ರು. ಓಕೆ, ನೀವು ಇದೆಲ್ಲ ಯಾಕೆ ಕಾಣಲ್ಲ? ಬರೀ ಮೈಕ್ ಮುಂದೆ ಬಂದು ಕಿರ್ಚಾಡಿದ್ದು ಅಥವಾ ಬೇರೆಯವ್ರಿಗೆ ಟಾಂಗ್ ಕೊಟ್ಟಿದ್ದು, ಸೊ ಈ ತರದ ಮಾತ್ರ ಕಾಣುತ್ತೆ ದರ್ಶನ್ ಅಭಿಮಾನಿಗಳು. ಬೇರೆಯವ್ರಿಗೆ ಟಾಂಗ್ ಕೊಡ್ತಾರೆ. ಇವಾಗ ನಾನ್ ನಿಮ್ಮನ್ನ ಇಲ್ಲಿ ಕೂತಿರೋರ್ನ ಕೈ ಹಿಡಿದು ಕೆರೆದ್ರೆ ಸರ್ ನಾನೇನೋ ಮಾಡಕ್ಕಾಗಲ್ಲ. ಸುಮ್ನೆ ಕೂತಿರೋರ್ನ ಹೋಗ್ಬಿಟ್ಟು ಕೆರೆಯೋ ಹುಚ್ಚ ಅಂತ ಸುಮ್ನೆ ಬಂದ್ಬಿಟ್ಟು ನಾನು ನಿಮ್ಗೆ ಕೆರೆದ್ರೆ ಏನು ಅನ್ಕೋಲ್ಲ. ಯಾರು ನಾನ್ ಕೆರೆದಾಗ ನೀವು ರಿಯಾಕ್ಟ್ ಆಗೋದು, ಸುಮ್ನೆ ನೀವು ರಿಯಾಕ್ಟ್ ಆಗಲ್ಲ. ಬುದ್ಧಿವಂತ ಯಾರೋ ಕೆಲಸ ಮಾಡಲ್ಲ. ಸೊ ಅವ್ರು ಯಾರೋ ರಿಯಾಕ್ಟ್ ಆಗಿರೋದಕ್ಕೆ ಇವಾಗ ಯಾರೋ ಒಬ್ರು ಬಂದು ಪದೇ ಪದೇ ನಮ್ಮನ್ನ ಟಚ್ ಮಾಡಿ ಎಬ್ಬಿಸಿದಾಗ ಅದು ರಿಯಾಕ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ಎಲ್ಲ ಉಪಕಾರದಿಂದ ಮನುಷ್ಯರೇ ಅಲ್ವಾ. ಇಲ್ಲಿ ಯಾರು ಸಾಚಗಳಿಲ್ಲ ಸರ್. ಇವಾಗ ನಾನು ಸರಿ ಇಲ್ಲ, ನೀವು ಸರಿ ಇಲ್ಲ, ಅದ್ರ ಹೇಳ್ತಿರೋನು ಸರಿ ಇಲ್ಲ. ಬಟ್ ನಾವುಗಳು ಸರಿ ಇಲ್ಲ ಅಂತ ಹೇಳೋದು ಸಾಚ ನನ್ನ ಮಕ್ಳಿಗೆ ಯಾವನೂ ಇಲ್ಲ. ಅಂದ್ರೆ ಅವ್ರಿಗೆ ಗೊತ್ತಾದಾಗ್ಲೇ ಅವ್ರು ಸಾಚಲ್ಲ ಅಂತ ಗೊತ್ತಾಗ. ಹೌದು, ಇವಾಗ ಅವ್ರದೊಂದು ಆಚೆ ಬಂದಾಗಲೇ ಸರ್ ಗೊತ್ತಾಗೋದು. ಇವಾಗ ಅಟ್ಲಿ ಕೊನೆ ಪಕ್ಷ ಈ ನಮ್ ದೇವ್ರ ಲೆವೆಲ್ಗೆ ಒಳ್ಳೆ ಕೆಲಸ ಮಾಡೋದು ಅದೆಲ್ಲ ಆಚೆ ಬರೋಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಅದು ತಮಾಷೆ ಇಲ್ಲ. ತಾನು ಬೆವ್ರು ಹರಿಸ್ಬಿಟ್ಟು ದುಡ್ದಿರೋ ದುಡ್ಡಲ್ಲಿ ಕೋಟ್ಯಾಂತರ ರೂಪಾಯಿ ದಾನ ಮಾಡಕ್ಕೆ ಗುಂಡಿಗೆ ಇರಬೇಕು. ಎಷ್ಟೋ ಜನ ದೊಡ್ಡವ್ರು ಮಾಡ್ತಿದ್ದಾರೆ. ಇವಾಗ ನಮ್ಮ ಬಾಸ್ ಮಾಡಿರೋದು ನಾವು ಆಚೆ ಹೇಳ್ತೀವಿ. ಮತ್ತೆ ಬೇರೆ ಬೇರೆ ಸ್ಟಾರ್ಗಳು ಮಾಡಿದ್ದಾರೆ. ಎಸ್ ಸರ್ ಮಾಡಿದ್ದಾರೆ, ಯಶವಂತ ಅಂತ ಹೇಳ್ಕೊಂಡು. ಸುದೀಪ್ ಸರ್ನು ಎಷ್ಟೋ ಜನ ಆಪರೇಷನ್ಗೆ ಅದು ಇದಕ್ಕೆ ಕೊಟ್ಟಿದ್ದಾರೆ. ಇನ್ನ ಎಷ್ಟೋ ಜನ ದೊಡ್ಡ ದೊಡ್ಡ ಕಲಾವಿದರುಗಳು ಮಾಡಿದ್ದಾರೆ. ಬಟ್ ಇವ್ರ ಸಂಪಾದನೆ ರಾಜಕೀಯದವರೇ ಮಾಡ್ತಾ ಇರುವಾಗ ಒಬ್ರು ನಟರಾಗ್ಬಿಟ್ಟು ಸಂಪಾದನೆ ಮಾಡಿ ದುಡ್ಡಲ್ಲಿ ಅಭಿಮಾನಿಗಳಿಗೆ ಇಷ್ಟೆಲ್ಲ ಒಳ್ಳೇದು ಮಾಡ್ತಾರಲ್ಲ. ಅವ್ರಿಗೆ ಬರೀ ಇಷ್ಟೆಲ್ಲ ಒಳ್ಳೆ ಕೆಲಸ ಒಳ್ಳೇದು ಮಾಡ್ತಿರೋರಿಗೆ ಬರೀ ವಿಷಯ ಹೊಡೆದ್ಬಿಟ್ಟು ದುಡ್ಡು ಕ್ಲಾಸ್ ಹೊಡೆದ್ಬಿಟ್ಟು ಅವ್ರನ್ನ ಪ್ರೀತಿ ಮಾಡೋ ತಪ್ಪ, ಆರಾಧನೆ ಮಾಡೋ ತಪ್ಪ. ಬಟ್ ಓಕೆ, ಇದೆಲ್ಲ ಒಪ್ಪಬಹುದು. ಬಟ್ ಕೆಲವೊಂದ್ ಕಡೆ ಯಾವ್ದೋ ಒಂದ್ ನಟ ಒಂದ್ ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಕೊಡ್ತಾ ಇರ್ತಾರೆ, ಅಥವಾ ಅವ್ರದೇನೋ ಒಂದ್ ಸಿನಿಮಾನ ಪ್ರಮೋಷನ್ ಮಾಡ್ಕೊತಾ ಇರ್ತಾರೆ. ಸೊ ಅಲ್ಲಿ ಜೈ ಡಿ ಬಾಸ್ ಅಂತ ಕೂಗುವಂತದ್ದು ಅವಶ್ಯಕತೆ ಇಲ್ಲ. ನಮ್ಮ ಅಭಿಮಾನ ಸರ್. ಅಲ್ಲ, ಅವಶ್ಯಕತೆ ಇಲ್ಲ. ಅಲ್ಲಿ ಅವಶ್ಯಕತೆ ಇದೆ ನಮ್ಗೆ. ನಮ್ಮ ಅಭಿಮಾನ ನಾವು ಅವ್ರ ಆ ಸ್ಟೇಜ್ ಮೇಲೆ ಮಿಸ್ ಮಾಡ್ಕೋತಾ ಇದೀವಿ ಅನ್ಸುತ್ತೆ ನಮ್ಗೆ. ನಮ್ಮ ಅಭಿಮಾನ ಅದನ್ನ ಕೂಗ್ಬೇಡ ಅಂತ ಹೇಳೋ ರೇಟ್ಸ್ ಯಾರಿಗಿದೆ? ಯಾವ ನಟಂಗಿದೆ? ಬಟ್ ಯಾರಿಗಾದ್ರು ಕೆಲವ್ರಿಗೆ ಇರಿಟೇಟ್ ಅಂತ ಅನ್ಸ್ಬೋದು. ಅನ್ಕೊಳ್ಳಿ ಬಿಡಿ ಸರ್, ಕರೀಲೇ ಬಿಡಿ ಫಂಕ್ಷನ್ಗೆ. ಡಿ ಬಾಸ್ ಫ್ಯಾನ್ಸ್ ಬರ್ಬಿಡಿ ಅಂತ ಅನೌನ್ಸ್ ಮಾಡಿ ಆಗುತ್ತಾ? ಅನೌನ್ಸ್ ಮಾಡಿ ಫಂಕ್ಷನ್ ಮಾಡ್ಕೊಡ್ರಿ. ಬರಲ್ಲ ನಾವು ಬಂದ್ಮೇಲೆ ನಮ್ಮ ಸೌಂಡ್ ಇರಲೇಬೇಕು ಮಾಡಿ ಅಂತ ಹೇಳ್ತೀವಿ. ಅಂದ್ರೆ ಡಿ ಬಾಸ್ ಅಭಿಮಾನಿಗಳದ್ದು ಸಿನಿಮಾ ಪ್ರಮೋಷನ್ ಬೇಕು, ಬಟ್ ಕೂಗ್ಬೇಡಿ ಅಂತ ಕೇಳೋದು ಸರಿಯಲ್ಲ ಅಂತ ನೀವು. ಕೂಗ್ಬೇಡಿ ಅಂತ ಹೆಂಗ್ ಕೇಳ್ತೀರಾ? ನಾವೇನ್ ಸಾವಿರ ಮನೆಗೆ ಹೋಗ್ಬಿಟ್ಟು ಕೂಗ್ತಾ ಇದೀವ? ಫಂಕ್ಷನ್ ರೀ ಮಾಡ್ತಾ ಇರೋದು, ಕೂಗ್ತೀವಿ. ನಮ್ಮ ಬಾಸ್ನ ನಾವು ಮಿಸ್ ಮಾಡ್ಕೋತೀವಿ. ಯಾಕೆ ಅದೇ ಎಲ್ಲ ಒಂದ್ ಕಡೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವ್ರ ಸಿನಿಮಾ ಅವ್ರ ಪ್ರಮೋಷನ್ ಅವ್ರ ಬೇಡ ಕಡೆ ಬೇಯ್ಬೇಕು ಅನ್ಬಿಟ್ಟು ಜೈ ಡಿ ಬಾಸ್, ನಾನು ಡಿ ಬಾಸ್ ಅಭಿಮಾನಿ ಅನ್ಬಿಟ್ಟು ಹಿಂಗ್ ಅಂತಾರೆ. ಬಂದ್ಬಿಡ್ಲಿ ಬೆಳಗ್ಗೆ ಥಿಯೇಟರ್ ಜನಗಳು ಅಂತ. ಅವ್ರು ಮಾತಾಡೋದು ಬೇಡ. ನಮ್ಮ ಬಾಸ್ ಬಗ್ಗೆ ಮಾತಾಡೋದೇ ಬೇಡ. ಬೇರೆ ಯಾರನ್ನು ನಾವು ಮಾತಾಡೋಲ್ಲ ಬೇರೆಯವ್ರ ಬಗ್ಗೆ. ಸೊ ಅದೇ ವಿಷಯಕ್ಕೆ ಬರ್ತೀನಿ. ಇವಾಗ ಎಷ್ಟೋ ಜನ ದರ್ಶನ್ ಅವರು ಹೊರಗಡೆ ಇದ್ದಾಗ ಮತ್ತೆ ಅವರ ಸಹಾಯನ ಪಡ್ಕೊಂಡ್ರು. ಅಂದ್ರೆ ಅವ್ರನ್ನ ಸಿನಿಮಾ ಕರ್ಕೊಂಡು ಪ್ರಮೋಷನ್ ಮಾಡ್ಕೊಳ್ಳುವಂಥದ್ದು ಇದನ್ನೆಲ್ಲ ಮಾಡಿದ್ರು. ಬಟ್ ಅವ್ರು ಯಾವಾಗ ಸಂಕಷ್ಟ ಬಂತು, ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯ್ತು. ಸೊ ಅದಾದ್ಮೇಲೆ ಎಷ್ಟೋ ಜನ ಅದ್ರ ಬಗ್ಗೆ ಮಾತಾಡೋದೇ ಬಿಟ್ಬಿಟ್ರು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಭಿಮಾನಿಯಾಗಿ? ಅಂದ್ರೆ ಇವಾಗ ಸಪೋರ್ಟ್ ತಗೊಂಡ್ರು, ಬಟ್ ಕಷ್ಟ ಬರ್ಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ನಮ್ಮಿಂದ ಬೇರೆಯವ್ರಿಗೆ ಏನೋ ಆಗ್ಬೇಕು ಹೊರತು ಬೇರೆಯವರಿಂದ ನಮ್ಗೆ ಏನೋ ಆಗ್ಬೇಕಲ್ಲ. ಕಷ್ಟಕ್ಕೂ ಬರೋದು ಬೇಡ, ಸುಖಕ್ಕೂ ಬರೋದು ಬೇಡ. ಇನ್ನ ಬೇಕಾದ್ರೆ ಸುಖ ಇದ್ರೆ ಅವ್ರಿಗೆ ಏನಾದ್ರು ಒಳ್ಳೇದಾಗಿದ್ರೆ ಬೇಕಾದ್ರೆ ದರ್ಶನ್ ಸರ್ ನಾವು ಸಪೋರ್ಟ್ ಮಾಡ್ತೀವಿ. ನಮಗೆ ಕಷ್ಟ ಇದೆ, ನೀವೆಲ್ಲ ಬನ್ನಿ ಅಂತ ಕರೆಯೋ ಕ್ಯಾಟಗರಿ ಅಲ್ವೇಲ್ಲ. ಬೇಕಾಗಿಲ್ಲ, ನಮ್ಮದು ಅವಶ್ಯಕತೆ ಇಲ್ಲ. ಭಗವಂತ ಕೊಟ್ಬಿಟ್ಟು ಅವ್ರು ಬೇಜಾರ ಬಾಸ್ಗೋಸ್ಕರ ನಾವುಗಳಿಗೆ ಬೇಕಾದ್ರೆ ಬೇರೆಯವ್ರು ಏನು ಕರೆಯೋದು ನಾವು. ಬಟ್ ಬುದ್ಧಿ ಗೊತ್ತಾಯ್ತು ಅಂತ ಸರ್. ಇವಾಗ ದರ್ಶನ್ ಅಭಿಮಾನಿಗಳು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕೆಟ್ಟವರೇನ ಅಥವಾ ಒಳ್ಳೆಯವರು ಇದ್ದಾರೆ? ಸರ್ ಇವಾಗ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಅಲ್ಲ, ಕೆಟ್ಟವರನ್ನ ನಾನೇ ಸಿಂಪಲ್ ಆಗಿ ಹೇಳ್ತೀನಿ, ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇವಾಗ ಯಾವುದೋ ಒಂದು ಪ್ರಾಣಿಗಳಿಗೆ ಸಮ್ಮರ್ ಟೈಮ್ ಲಾಕ್ಡೌನ್ ಟೈಮಲ್ಲಿ ಊಟ ಇರಲ್ಲ, ಊಟ ಹಾಕಿ ಅಂತ ಹೇಳ್ತಾರೆ. ಆಮೇಲೆ ಕ್ರಾಂತಿ ಟೈಮಲ್ಲಿ ಸ್ಕೂಲ್ಗಳು ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳು ಓಪನ್ ಆಗುತ್ತೆ. ಅಂದ್ರೆ ಓಪನ್ ಆಗುತ್ತೆ ಬಿಕಾಸ್ ಸ್ಕೂಲ್ಗಳಿಗೆ ಬಾತ್ರೂಮ್ ಇರ್ಬೋದು, ಪೇಂಟ್ ಇರ್ಬೋದು, ಅಥವಾ ಯಾವುದೊಂದು ಬುಕ್ಸ್ ವೈಸ್ ಇರ್ಬೋದು. ಈ ತರ ವಿಚಾರಗಳು ನೀವು ಡಿಸ್ಟ್ರಿಕ್ಟ್ ವೈಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬರ್ತಡೇ ಟೈಮಲ್ಲಿ ಅವೆಲ್ಲ ಆಶ್ರಮಗಳಿಗೆ ಫುಡ್ ಹೋಗುತ್ತೆ. ಅದಾದ್ಮೇಲೆ ಯಾವುದೇ ಎಜುಕೇಶನ್ಸ್ ಇರ್ಬೋದು, ಅಥವಾ ಅವ್ರದ್ದು ಯಾವುದೇ ಒಂದು ಫಂಕ್ಷನ್ ಇರ್ಬೋದು, ಯಾವುದೋ ಒಂದು ಇವಾಗ ಅತಿ ಬೇರೆ ಎಲ್ಲ ನೋಡಿದೀರಾ ಸ್ಕೂಲ್ಗಳಿಗೆ, ಯಾವುದೇ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಬ್ಯಾಗ್ ಎಲ್ಲ ಕೊಟ್ಟಿದ್ದೀವಿ. ಏನೋ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡೇನೆ ಮಾಡ್ತೀವಿ. ಇದನ್ನ ಒಳ್ಳೆಯವ್ರು ಮಾಡ್ತಾರ ಕೆಟ್ಟವ್ರು ಮಾಡ್ತಾರ? ಒಳ್ಳೆಯವರೇ ಮಾಡ್ತಾರೆ. ನಾವು ಒಳ್ಳೆಯವ್ರು ಅಂದ್ರೆ ಸಮಾಜಮುಖಿ ಕೆಲಸಗಳನ್ನು ಮಾಡಕ್ಕೆ ಯಾರಿಗೆ ಪ್ರೇರೇಪಣೆ ಇರುತ್ತೋ ಮಾಡ್ತಾರೆ. ನಾವು ಮಾಡ್ತಿದೀವಲ್ಲ, ನಾವು ಒಳ್ಳೆಯವರೇ. ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಕ್ಲಾರಿಟಿ ಕೊಡುವಂತ ರೇಟ್ಸ್ ಯಾವ ನನ್ನ ಮಗನಿಗೂ ಇಲ್ಲ ಸರ್. ಅವ್ರು ಮಾಡ್ಲಿ, ನಾವು ಮಾಡ್ತಿರೋದನ್ನ ಅವ್ರು ಮಾಡ್ಲಿಲ್ಲ, ಬೇರೆ ಹತ್ರ ಮಾಡಿಸ್ಲಿ, ನಾವು ಸರಿ ಇಲ್ಲ ಅಂತ ಹೇಳಿ. ನಾವು ಮಾಡ್ತಿರೋದನ್ನ ನೋಡಿ ನಾವು ಮಾಡ್ತಿರೋದ್ರಲ್ಲಿ ಅವರು ಬೇಳೆನ ಬೇಯಿಸ್ಕೊಂಡು ನಮ್ಗಳ ಸಪೋರ್ಟ್ ತಗೊಂಡು ನಮ್ಮನ್ನ ಸಿನಿಮಾ ಬನ್ನಿ ಅಂತಾನು ಕರೆದು, ಇವಾಗ ಅವ್ರು ಸರಿ ಇಲ್ಲ, ಅವ್ರ ಅನ್ಎಜುಕೇಟೆಡ್ ಅಂತ ಹೇಳಿ ರೇಟ್ಸ್ ಯಾವ ನನ್ನ ಮಗನಿಗೂ ಇಲ್ಲ. ಏನು ಕೇಳಬೇಕು? ಎಜುಕೇಟೆಡ್ ಅಟ್ಲೀಸ್ಟ್ ನಮ್ಮನ್ನ ಅನ್ಎಜುಕೇಟೆಡ್ ಅಂತ ಹೇಳೋ ಲೆವೆಲ್ಗೆ ಎಜುಕೇಶನ್ ಮಾಡಿರೋರು ಅವ್ರೇನ್ ಕಿತ್ಕೊಟ್ಟೆ ಹಾಕೋರೆ?